Subscribe for more content. ನೀರು ಬಹಳ ದೊಡ್ಡ ಸಂಪತ್ತು. ನಮಗೆಲ್ಲರಿಗೂ ಪ್ರತಿನಿತ್ಯ ಉಣ್ಣಾಕ, ತಿನ್ನಾಕ, ಉಡಾಕ, ಬದುಕಾಕ ನೀರು ಬೇಕಲ್ಲ. ಹೌದು, ನೀರು ಬೇಕು ಖರೆ, ಮತ್ತೆ ನೀರಿನ ಬಳಸುವ ಮೂಲಗಳ ರಕ್ಷಣೆ ಆಗಬೇಕಲ್ಲ. ನೀರು ಬರೋದೆಲ್ಲಿಂದ ಬರ್ತೈತೆ ಹೇಳಿ? ನೀರಿನ ಮೂಲಗಳ ರಕ್ಷಣೆ ಆಗದಿದ್ರೆ ನೀರು ಸಿಗ್ತೈತೆ ಹಂಗದು ಮನುಷ್ಯಾಗ. ಈಗ ನೀವು ದುಡ್ಡು ಬಳಸ್ತೀರಿ, ದುಡ್ಡು ಬೇಕಿಲ್ಲ ನಿಮಗೆಲ್ಲ, ದುಡ್ಡು ಬಳಸ್ತೀರಿ. ದುಡ್ಡು ಬಳಸಬೇಕಾದ್ರೆ ದುಡ್ಡಿನ ಮೂಲ ಯಾವುದು, ಎಲ್ಲಿಂದ ಬರ್ತೈತಿ? ಬ್ಯಾಂಕ್ ಅದಾವಿಲ್ಲ. ನಾವು ಬ್ಯಾಂಕ್ಗಳು ನೀವೆಷ್ಟಲ್ಲಿ ಜಮಾ ಮಾಡ್ತೀರಿ ಮುಂದೆ ನಿಮಗೆ ಬರ್ತಾವ. ಅಂದ್ರೆ ನಿಮ್ಮ ದುಡ್ಡಿನ ಮೂಲ ಯಾವುದು? ಬ್ಯಾಂಕ್. ಹಂಗ ನೀರಿನ ಮೂಲ ಯಾವುದು? ನೀರಿಗೆ ಬ್ಯಾಂಕ್ ಅಂದ್ರೆ ಕೆರೆಗಡೆ ನೀರಿನ ಬ್ಯಾಂಕ್ ಇಂದ ಮೂಲಗಳವೆಲ್ಲ. ಅವುಗಳ ರಕ್ಷಣೆ ಆಗದಿದ್ರ ಬದುಕುದು ಹೆಂಗ ಮನುಷ್ಯ? ನದಿಗಳ ರಕ್ಷಣೆ ಆಗಬೇಕು, ಕೆರೆಗಳ ರಕ್ಷಣೆ ಆಗಬೇಕು, ಹಳ್ಳಗಳ ರಕ್ಷಣೆ ಆಗಬೇಕು, ಬಾವಿಗಳ ರಕ್ಷಣೆ ಆಗಬೇಕು. ಇವುಗಳ ರಕ್ಷಣೆ ಆದಾಗ ಮನುಷ್ಯ ರಕ್ಷಣೆ ಆಗ್ತಾನೆ. ನಾವು ಕೆರೆ ನೀರು ಕುಡಿದಿವೆ ಹೊರತು, ಈ ಊರಿಗೊಂದು ಚಲೋ ಗಾರ್ಡನ್, ಒಂದಿಷ್ಟು ಅಡ್ಡಾಡ್ಬೇಕಂದ್ರೆ ಬರೀ ದೊಡ್ಡ ರೋಡ್ ಹೈವೇನೇ ಐತಿ, ನಿಮ್ಮ ಊರಿಗೆ ಹೋಗಕ್ ದಾರಿನೇ ಇಲ್ಲ ಕಡೆ. ಇದನ್ನ ಚಂದ ಕೆರೆ ಚಂದ ಮಾಡ್ಕೊಂಡ್ರಿ ಅಂದ್ರ, ಸುತ್ತ ಒಂದಿಷ್ಟು ಬಂಡ್ ಹಾಕಿದ್ರ, ಅದ್ರ ಸುತ್ತ ಗಿಡ ಹಚ್ಚದ್ರ, ಇಲ್ಲೊಂದ್ ಸ್ವಲ್ಪ ಪಾರ್ಕ್ ಮಾಡಿದ್ರ, ನಾಳೆ ಯೋಗ ಮಾಡ್ರಿ, ಮಕ್ಕಳು ಅಡ್ಡಾಡ್ಲಿ. ನೀವು ಸಾಯಂಕಾಲ ಮನ್ಯಾಗ ಜಗಳ ಆಡಿ ಆರಾಮ್, ಎಲ್ಲಿ ಹೋಗಕ್ ಜಗಳ ಇಲ್ಲ, ನಿಮ್ ಊರಾಗ ಜಗಳ ಆಡ್ರ ಕಡೆಗೆ ಅದಕ್ತರ ಬಂದು ಕೂಡಕ್ ಒಂದ್ ಸ್ವಲ್ಪ ಜಾಗ ಆಗತ್ತ. ಅದಕ್ಕೊಂದ್ ಪಾರ್ಕ್ ಮಾಡ್ರಿ, ಗಿಡ ಹಚ್ಚ್ರಿ. ನಮ್ಮ ಸಂಸದರು ಹೇಳಿದ್ರಲ್ಲ, ಗಿಡ ಬಹಳ ಮುಖ್ಯ. ನೀರು ರಕ್ಷಣೆ ಆಗಬೇಕು, ಗಿಡಗಳ ರಕ್ಷಣೆ ಆಗಬೇಕು. ಗಿಡ ಕಡಿಯೋದು ಬಹಳ ಕಡಿಮೆ ಮಾಡ್ಬೇಕು ನಾವೆಲ್ಲ. ನಾನು ಆಸ್ಟ್ರೇಲಿಯಾಕ್ಕೆ ಹೋಗಿದ್ದೆ, ಅಲ್ಲೊಂದು ಕಾನೂನು ಐತಿ. ಏನೈತಿ ಅಂದ್ರೆ, ಈಗ ನನ್ನ ಒಂದು ಮನಿ ಐತಿ ಅಂದ್ರ, ನಾ ಆ ಮನಿ ಮಾಲಾಕ್ತಿದ್ರ ನಾ ಸರ್ಕಾರದ ಪರ್ಮಿಷನ್ ತಗೋಬೇಕಲ್ಲಿ. ಮತ್ ಗಿಡ ಕಡದ್ರ ಅವ ಪರ್ಮಿಷನ್ ತಗೊಳ್ಳಾರ್ದ ಅಕಸ್ಮಾತ್ ಗಿಡ ಕಡದ ಅಂದ್ರ, ಮನುಷ್ಯರಿಗೆ ಕಡದ್ರೆ ಏನ್ ಶಿಕ್ಷೆ ಆಗಿತ್ತ, ಅದು ಗಿಡ ಕಡದ್ರೆ ಅಲ್ಲಿ ಶಿಕ್ಷೆ ಆಗುತ್ತೆ. ಅಲ್ಲಿ ಬರೇ ಗಿಡ ಕಡದ್ರೆ ಅಷ್ಟು ದೊಡ್ಡ ಶಿಕ್ಷೆ ಐತಿ, ನಮ್ಮಲ್ಲಿ ಮನುಷ್ಯರಿಗೆ ಕಡದ್ರು ಅಷ್ಟು ಶಿಕ್ಷೆ ಇಲ್ಲ. ಅಂದ್ರೆ ಗಿಡಗಳ ಬಗ್ಗೆ, ಪರಿಸರದ ಬಗ್ಗೆ ಎಷ್ಟು ಕಾಳಜಿ ಇದೆ ಅವರಿಗೆ. ನಮ್ಮಲ್ಲಿ ಏನೂ ಇಲ್ಲ, ಬರೇ ಜನಸಂಖ್ಯೆ 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 ಬೇಕಲ್ಲ. ಇವತ್ತು ಅಮೆರಿಕದಂತ ದೇಶಗಳು ಇವತ್ತಲ್ಲ, 2060ನೇ ಇಸ್ವಿಗೆ ನಮಗೆ ನೀರಿನ ಸಮಸ್ಯೆ ಏನು ಬರ್ತೈತಿ, ಅದಕ್ಕೆ ನಾವು ಹೆಂಗ್ ತಯಾರಾಗಬೇಕಂತ ದೇ ಆರ್ ಇನ್ವೆಸ್ಟಿಂಗ್ ಬಿಲಿಯನ್ಸ್ ಟುಗೆದರ್ ಮನಿ. ಅಂದ್ರೆ 2060ಕ್ಕೆ ನೀರಿನ ಸಮಸ್ಯೆ ಬಂದ್ರೆ ನಾವೇನು ಮಾಡಬೇಕು ಅಂತ ನಮಗ ಪ್ರಶ್ನೆ ಇಲ್ಲಲ್ಲ. ಅವ್ರು ಅಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನೋಡಿ, ಗಿಡ, ಕೆರೆ, ಹಳ್ಳ ಇವೆಲ್ಲವುಗಳ ರಕ್ಷಣೆ. ಇದು ಒಂದು ಕೆರೆ ನೀರು ತುಂಬಿತು ಅಂದ್ರ ನಿಮ್ ಊರಾಗಿರುವಂತ 25,000 ಮಂದಿನೂ ಬದುಕ್ತೀರಿ ನೀವು. ಹೌದಲ್? ನೀರಿನ ಬರಬಾರ್ದಲ್ಲ. ಇದು ಒಂದು ಕೆರೆ ನಿಮ್ 25,000 ಮಂದಿಗೆ ಬದುಕಿಸ್ತೈತಿ. ಮತ್ತೆ ನೀವು 25,000 ಮಂದಿ ಕೂಡಿನ ಒಂದು ಸಣ್ಣ ಕೆರೆ ಬದುಕಿಸ್ಲಿಲ್ಲ ಅಂದ್ರೆ ಈ ಬದುಕಿಗೆ ಅರ್ಥ ಏನಿರ್ತೈತೆ? ಅದಕ್ಕೆಲ್ಲರೂ ಸಂಕಲ್ಪ ಮಾಡಬೇಕು. ಇದ್ರಾಗ ಯಾವ ಜಾತಿ ತರಬಾರ್ದು, ಯಾವ ಪಕ್ಷಗಳು ತರಬಾರ್ದು, ಯಾರಿಗೆ ಇರಬಾರ್ದು. ಎಲ್ಲವೂ ಬಿಟ್ರೆ ಚಲೋ. ಮತ್ತೆ ನಾವು ಆ ಪಕ್ಷದವ್ರು ಮಾಡ್ತಾರ, ಈ ಜಾತಿಯವ್ರು ಮಾಡ್ತಾರ, ಅವ ಯಾಕೆ ಮಾಡಬೇಕು ಅಂತ ನಮ್ಮ ತಲೆಯಾಗ ಏನ್ರ ಬಂತು ಅಂದ್ರ ನಾವೆಲ್ಲರೂ ನಿಸರ್ಗಕ್ಕೆ ಪಾಪ ಮಾಡಕತ್ತೀವಿ ಅಂತ ಅರ್ತಿದ್ವು ಅಷ್ಟೆ. ಅದಕ್ಕೆಲ್ಲರೂ ಅವರು ಯಾರಾರ ಏನಾರ ಮಾಡ್ಲಿ, ಯಾರಾರ ಮುಂದೆ ಬರ್ಲಿ, ಯಾರಾರ ಸರ ಹಾಕಿಸ್ಕೊಳ್ಳಿ, ಯಾರಾರ ಸನ್ಮಾನ ಮಾಡಿಸ್ಕೊಳ್ಳಿ, ಪ್ರಶ್ನೆ ಇಲ್ಲ. ನೀವು ಸುಮ್ಮನೆ ಒಂದು ಬೊಗಸಿ ಮಣ್ಣು ಅಲ್ಲಿಂದ ತೆಗೆದು ಸನ್ಮಾನ ಮಾಡೋದು ಬೇಡ. ಅದೇನೊಂದು ಬೊಗಸಿ ಮಣ್ಣು ಹೋಗಿದ್ದು ಮುಂದೆ ಮಳೆ ಬಂದ ನೀರು ನಿಂದಿರ್ತೈತಲ್ಲ, ದೇವರು ನಿಸರ್ಗ ನಿನಗೆ ಸನ್ಮಾನ ಮಾಡದಂಗದ, ಅದು ನಿಜವಾದ ಮನುಷ್ಯರ ಸನ್ಮಾನ. ಏನು ಒಂದ್ ದಿವಸ ಮ್ಯಾಲ ಕುಂದರ್ಸ್ತಾರ, ಇನ್ನೊಂದು ಮೇತ್ ತೆಗಿತಾರೆ. ಇವ್ರ ಸನ್ಮಾನ ಎಂದು ಒಪ್ಪಾರು, ಇವ್ರು ನಂಬುನು ಬೇಡ್ರಿ ನೀವು. ಇವ್ರ ಸನ್ಮಾನ ಮ್ಯಾಲ ಶಾಲ ಇರ್ತೈತಿ, ಒಳಗ ಚೂರಿ ಇರ್ತೈತಿ. ಮತ್ತು ಚಲೋ ಸರ ತಂದಿರ್ತಾರ, ಅದರ ಕೆಂಪಿರ್ಬಿ ಬಿಟ್ಟಿರ್ತಾರೆ. ಇವರೆಲ್ಲ ಸನ್ಮಾನ ಮಾಡಬೇಕಾಗಿದ್ದು ಭಗವಂತ ಈ ನಿಸರ್ಗ. ಆ ಸನ್ಮಾನಕ್ಕಾಗಿ ಹಾತೊರಿಬೇಕು ಹೊರತು ಮನುಷ್ಯನ ಸನ್ಮಾನಕ್ಕಾಗಿ ಏನು ಹಾತೊರಿಯುವುದು ಜೀವನ? ನಿಸರ್ಗ ಸನ್ಮಾನ ಮಾಡ್ತೈತಿ. ಒಂದು ಗಿಡ ಹಚ್ಚ್ರಿ, ನಿಸರ್ಗ ಸನ್ಮಾನ ಮಾಡ್ತೈತಿ. ಒಂದು ಕೆರೆ ತುಂಬಿಸ್ರಿ, ಆ ಕೆರೆ ನೀ ಬಂದಾಗೆಲ್ಲ ನಿನ್ನ ನೋಡಿ ನಗತೈತೆ.
ಈ ಮನುಷ್ಯರ ಜೊತೆ ಎಷ್ಟು ಮಾತಾಡಿದ್ರೆ ಏನೈತಿ, ಒಂದ್ ದಿವ್ಸ ನಿನ್ನ ಬಗ್ಗೆ ಚಲೋದ್ ಮಾತಾಡ್ತಾನೆ, ನೀ ಕುಂತಾಗ ನೀ ಎದ್ದು ಹೋಗು ಮತ್ ನಿನ್ನ ಬಗ್ಗೆನೇ ಮಾತಾಡ್ತಾನ ಆತ. ಆದ್ರ ಒಂದು ಕೆರೆಗೆ ಒಂದಿಷ್ಟು ಉಪಕಾರ ಮಾಡ್ರಿ, ನೀ ಯಾವಾಗ ಅದಕ್ಕಾಗಿ ಇದೊಂದು ಒಳ್ಳೆಯ ಕೆರೆ ಇದೆ, ಊರು ಮುಂದಿದೆ, ಇದನ್ನ ಚಂದ ಮಾಡ್ರಿ, ಇದಕ್ಕೆಲ್ಲ ಒಂದಿಷ್ಟು ಪಾರ್ಕ್ ಮಾಡ್ರಿ, ಗಿಡ ಹಚ್ಚ್ರಿ. ಇಷ್ಟ ಚಲೋ ಆತಂದ್ರ ನಿಮ್ಮೂರ್ ಕೆರೆ ತುಂಬಾ ನೀರ್ ನಿಂತು ಇದ್ರ ತುಂಬಾ ಸುತ್ತ ಗಿಡ ಹಚ್ಚಿ ಇಲ್ಲೊಂದು ಚಲೋ ಪಾರ್ಕ್ ಆತು ಅಂದ್ರ ನೀವ್ಯಾರು ಹಿಮಾಚಲ ಪ್ರದೇಶಕ್ಕ, ಕಾಶ್ಮೀರಕ್ಕ, ಕೊಡಗಿಗೆ ಹೋಗೋದು ಬೇಕಾಗಿಲ್ಲ. ನಿಮ್ಮೂರ ಕಾಶ್ಮೀರ ಆಗತ್ತ ನಿಮ್ಮೂರ. Thank you for watching this video. If you enjoyed it, please hit the like button and the bell notification icon.